ಸ್ವಾತಂತ್ರ್ಯ ಹೋರಾಟಗಾರ್ತಿ ನೀರಾ ಆರ್ಯ ಕಥೆಯ ಆಜಾದ್ ಭಾರತ್ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಭರ್ಜರಿ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ. ನೆನೆಯ ದಿನ ಬಿಜಿಎಸ್ ಹಾಗೂ ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಚಿತ್ರವನ್ನ ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ ವಿನಯ್ ಗುರೂಜಿ, ಬ್ರಹ್ಮಾಂಡ ಗುರೂಜಿ ಕೂಡ ಇದ್ರು. ಇನ್ನು ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಹೋರಾಟದಲ್ಲಿ ಭಾಗಿಯಾದ ನೀರಾ ಆರ್ಯ ಕುರಿತು ಚಿತ್ರ ಇದಾಗಿದೆ. ರೂಪಾ ಅಯ್ಯರ್ ನಿರ್ದೇಶನದ ಹಾಗೂ ನಟನೆಯ ಆಜಾದ್ ಭಾರತ್ ಸಿನಿಮಾವಾಗಿದ್ದು ಬಾಲಿವುಡ್ ಅಂಗಳಕ್ಕೆ ರೂಪಾ ಅಯ್ಯರ್ ಕಾಲಿಟ್ಟಿದ್ದಾರೆ. ಇನ್ನು ಚಿತ್ರವನ್ನ ರಾಜಕಾರಣಿಗಳು, ನಟ ನಟಿಯರು ಕೂಡ ಬಂದು ವೀಕ್ಷಣೆ ಮಾಡಿದ್ದು ಬಸವರಾಜ್ ಹೊರಟ್ಟಿ, ದಿನೇಶ್ ಗುಂಡೂರಾವ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಟಿ ಕಾರುಣ್ಯ ರಾಮ್, ಡಾಗ್ ಸತೀಶ್ ವೀಕ್ಷಣೆ ಮಾಡಿದ್ರು. ಅವರಿಗೆಲ್ಲ ಆಮೇಲೆ ಇಷ್ಟು ಬಡ್ಜೆಟ್ ಅಲ್ಲೆಲ್ಲ ಅವ್ರಿಗೆ ಸುಮಾರು ಬಡ್ಜೆಟ್ ಎನ್ವಿರಾನ್ಮೆಂಟ್ ನಾನು ಇವ್ರ ಸ್ಕೂಲಲ್ಲೇ ಓದಿದ್ದು, ಅವ್ರ ಮನೆ ಮಗಳು ನಾನು. ಆದರೆ ನೀವು ನಿಜವಾಗ್ಲೂ ದೊಡ್ಡ ಮಾಡಿದ್ರೆ ನೀವು ಬಂದ್ರೆ ಇವ್ರು ಬರೋದು ಅಂತಾರೆ. ನೀವು ಬರೋದಂತೆ ಅನೇಕ ಜನ ನಾಯಕರ ಜೊತೆ ಕೂತ್ಕೊಂಡು ಈ ಚಿತ್ರವನ್ನು ವೀಕ್ಷಿಸ್ತಾ ಇದ್ದಾರೆ. ನಮ್ಮ ಲೇಡಿ ಲಯನ್ ಅಂತಲೇ ಹೇಳ್ಬೋದು ರೂಪನಿಗೆ. ಯಾಕೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಟೀಚರ್ ಮಗಳಾಗಿ ಜಗತ್ತಿಗೆ ಮಾರಲ್ ಮೆಸೇಜನ್ನು ಟೀಚ್ ಮಾಡೋ ಮೂವಿಯನ್ನು ಪ್ರೊಡಕ್ಷನ್ ಮಾಡಿ, ನಂಗೆ ಗೊತ್ತಿದ್ದಾಗೆ 3 ಇಯರ್ಸಿಂದ ಸ್ಟ್ರಗಲ್ ಮಾಡಿದ್ದಾರೆ ಆ ಮೂವಿಗೆ. ಅವ್ರ ಮನೆಯವ್ರ ಸಪೋರ್ಟು, ಮತ್ತು ನಾನು ನೋಡಿದ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೆ ಈಗ ಹೆಣ್ಮಕ್ಳು ಸುಸೈಡ್ ಮಾಡಿಕೊಳ್ತಾ ಇದ್ದಾರೆ. ಸೊ ಈ ಎಲ್ಲ ಕಷ್ಟಗಳು ಬಂದು ಆ ಹುಡುಗಿ ಬದುಕ್ತಾಳೆ, ಈ ಮೀರಾ. ಸೊ ಇದಿದೆಯಲ್ಲ, ಇದು ಎಲ್ಲ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯವನ್ನು ಈ ಮೂವಿ ತುಂಬುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಲಕ್ಷ್ಮಿ ಅಮ್ಮ ಹೇಳಿದಾಗೆ ಒಂದು ಹೆಣ್ಣು 4 ಪುರುಷರ ಪೊಟೆನ್ಷಿಯಲಿಗೆ ಸಮ ಇದ್ದ ಹಾಗೆ ಆ ಎನರ್ಜಿ, ಅದಕ್ಕೆ ಹೆಣ್ಣನ್ನು ಶಕ್ತಿ ಅಂತ ಹೇಳ್ತೀವಿ. ಇದು ನಮಗೆ ಗೊತ್ತಿದ್ದಾಗೆ ನನಗೆ ಸುಭಾಷ್ ಚಂದ್ರ ಬೋಸ್ ಮಾತ್ರ ಗೊತ್ತಿತ್ತು. ಅವ್ರ ಹಿಂದೆ ಇರೋ ಫೋರ್ಸ್, ಹೆಣ್ಮಕ್ಳ ಮಹಿಳಾ ಶಕ್ತಿಯನ್ನು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಎಲ್ಲ ಮಹಿಳೆಯರು ಇದನ್ನು ನೋಡಿ ದೇಶಾಭಿಮಾನದ ಜೊತೆಗೆ ಒಂದು ಮಹಿಳೆ ಮಾಡಿದ ಪ್ರಯೋಗವನ್ನು
ಬೆಂತಟ್ಟೋ ಕೆಲಸ ಮಾಡಲಿ ಅಂತ ಹೇಳಿ ಎಲ್ಲರೆಲ್ಲೂ ಆಶಿಸ್ತೀನಿ. ನಮ್ಮ ಪ್ರತಿಯೊಂದು ಚಿತ್ರ ಕುಟುಂಬ ಪರಿವಾರ ಸಮೇತ ನೋಡಬೇಕು ಅನ್ನೋದು ಬಹಳ ಮುಖ್ಯ. ಒಬ್ಬೊಬ್ಬರೇ ಕದ್ದು ಮುಚ್ಚಿ ನೋಡ್ತಕ್ಕಂಥದ್ದು ಬಹಳ ಜನ ಮಾಡ್ತಾರೆ. ಹೆಂಡತಿ ಗೊತ್ತಿಲ್ಲದೆ ಗಂಡಂದರು, ಗಂಡಂದ್ರು ಗೊತ್ತಿಲ್ಲದೆ ಹೆಂಡತಿರು ಪಿಕ್ಚರ್ಗಳನ್ನ ನೋಡಿದಾಗ ಪ್ರೋತ್ಸಾಹ ಯಾರು ಮಾಡ್ತಾರೆ ಗೊತ್ತಿಲ್ಲ. ಕುಟುಂಬ ಪರಿವಾರ ಸಮೇತ ಮಕ್ಕಳ ಸಮೇತ ನೋಡ್ತಕ್ಕಂಥ ಕೌಟುಂಬಿಕ ಚಿತ್ರಗಳನ್ನು ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹದ್ದು ಬಹಳ ಮುಖ್ಯ. ಆಮೇಲೆ ಎಷ್ಟೋ ಜನ ವಿಡಿಯೋನಲ್ಲಿ ಪೈರಸಿ ಅದು ಇದು ನೋಡಿಕೊಂಡು ಪ್ರಯೋಜನಕ್ಕಿಲ್ಲದೆ ಎಲ್ಲ ವಿಡಿಯೋಗಳನ್ನ ಅಥವಾ ಕ್ಯಾಸೆಟ್ನ ಕದ್ದು ಮುಚ್ಚಿ ನಿಧಾನಕ್ಕೆ ನೋಡೋಣ ಮೊಬೈಲಲ್ಲಿ ಎಲ್ಲರೂ ನೋಡ್ಬಿಡ್ತೀರ. ಒಂದು ಒಳ್ಳೆ ಚಿತ್ರನ ನೋಡಬೇಕಾದ್ರೆ ಕುಟುಂಬ ಸಮೇತ ಬರಬೇಕು. ಅದು ನಮ್ಮಂಥವ್ರ ಜೊತೆಗೆ ಈ ಚಿತ್ರಕ್ಕೆ ಬರ್ತಾರೆ ಅಂದರೆ ಆಜಾದ್ ಭಾರತ್ ಅಂದರೆ ಒಂದು ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಭಾರತ ದೇಶಕ್ಕೆ ಒಂದು ಸೌಜನ್ಯತೆ, ಸುಭಾಷ್ ಚಂದ್ರ ಬೋಸ್ಗೆ ಒಂದು ಗೌರವ. ನಮ್ಮ ಭಾರತೀಯರಾಗಿರ್ತಕ್ಕಂಥ ಪ್ರತಿಯೊಬ್ಬರು ಭಾರತ ದೇಶವನ್ನು ಎಷ್ಟು ಚೆನ್ನಾಗಿ ಕಾಪಾಡಬೇಕು ಅನ್ನೋದು ಬಹಳ ಮುಖ್ಯ. ಪ್ರತಿಯೊಂದು ನಾಯಕರು, ತಂತ್ರಜ್ಞರು ಎಲ್ಲರೂ ಇಲ್ಲಿದ್ದಾರೆ. ದಯವಿಟ್ಟು ಈ ಭಾಗಿಗಳಾಗಿದ್ದಾರೆ. ನಾನು ಮುಖ್ಯವಾಗಿ ನಿಮ್ಮೆಲ್ಲರಿಗೂ ನಾನಿವತ್ತು ಏನು ಈ ಚಿತ್ರವನ್ನ ಮಾಡಿದ್ದೀನಿ, ನೇತಾಜಿ ಅವರ ಜನ್ಮ ಮಾಸದ ಪ್ರಯುಕ್ತವಾಗಿ ನಾವೆಲ್ಲರೂ ಜನವರಿ ತಿಂಗಳಲ್ಲೇ ಈ ಚಿತ್ರವನ್ನ ರಿಲೀಸ್ ಮಾಡಿದ್ವಿ. ಅದಕ್ಕಾಗಿ ನೇತಾಜಿ ಅವರಿಗೆ ಟ್ರಿಬ್ಯೂಟ್ ಅನ್ನ ಸಲ್ಲಿಸೋದಕ್ಕೆ ಹಿರಿಯ ದಿನೇಶ್ ಗುಂಡೂರಾವ್ ಸರ್ಗೆ, ಯಾಕೆಂದ್ರೆ ಅವ್ರ ತಂದೆ ಅವರು ಗುಂಡೂರಾವ್ ಸರ್ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ತಾಯಿಗೆ ಟೀಚರ್ ಪೋಸ್ಟ್ ಅನ್ನ ಕೊಟ್ಟರು. ಆಜಾದ್ ಭಾರತ್ ಫಿಲಮನ್ನು ನಿರ್ದೇಶನೆ ಮತ್ತು ಅದರಲ್ಲಿ ಅವರು ಮುಖ್ಯ ಪಾತ್ರವನ್ನು ಕೂಡ ವಹಿಸಿ ಇದನ್ನು ಅವರು ತೆಗೆದಿದ್ದಾರೆ. ನಿಜವಾಗ್ಲೂ ಅತ್ಯಂತ ಒಂದು ಪ್ರೇರಣೀಯವಾದಂಥ ಮತ್ತು ಅದ್ಭುತವಾದಂಥ ಒಂದು ಸಬ್ಜೆಕ್ಟ್ ಮೇಲೆ ಅವರು ಈ ಒಂದು ಚಿತ್ರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮತ್ತು ಬಹಳ ಅರ್ಥ ಇರುವಂಥ ಫಿಲಮ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ದೇಶದ ಸ್ವತಂತ್ರದ ಸಂಗ್ರಾಮದ ಇತಿಹಾಸ ಅದು ರೋಮಾಂಚನವಾದದ್ದು. ಅದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಅವರೇನು 5 ಬ್ರಿಗೇಡ್ಗಳು ಮಾಡಿದರು. ಗಾಂಧಿ ಬ್ರಿಗೇಡು, ನೆಹರು ಬ್ರಿಗೇಡು, ಸುಭಾಷ್ ಬ್ರಿಗೇಡು, ಆಜಾದ್ ಬ್ರಿಗೇಡ್ ಅಂತ. ಆದರೆ ಅದಕ್ಕಿಂತ ಎಲ್ಲ ಪ್ರತ್ಯೇಕವಾಗಿ ಇನ್ನೊಂದು ಬ್ರಿಗೇಡ್ ಯಾವ್ದು ಮಾಡಿದ್ರು ಅಂತ ಹೇಳಿದ್ರೆ ಈ ಮಹಿಳೆಯರ ಝಾನ್ಸಿ ಬ್ರಿಗೇಡ್ ಅಂತ ಮಾಡಿದರು. ಅಂದರೆ ಮಹಿಳೆಯರು ಬಹುಶಃ ಯಾವ ದೇಶದಲ್ಲೂ ಕೂಡ ಆ ಸಮಯದಲ್ಲಿ ಮಹಿಳಾ ಬಟಾಲಿಯನ್ ಮತ್ತು ಮಹಿಳಾ ಬ್ರಿಗೇಡನ್ನು ಯುದ್ಧದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ, ಹೋರಾಟ ಮಾಡೋದಕ್ಕೆ ಯಾರೂ ಕೂಡ ಬಹುಶಃ ಯಾವ ದೇಶದಲ್ಲೂ ಆಗಿರಲಿಲ್ಲ. ಅದನ್ನು ಸುಭಾಷ್ ಚಂದ್ರ ಬೋಸ್ ಅವರು ಆ ದೇಶಭಕ್ತಿಯ ಒಂದು ಏನು ಅವರು ಸಾರ್ವಜನಿಕ ಜನರಲ್ಲಿ ಅವರಲ್ಲಿ ಅದನ್ನು ಪ್ರತ್ಯಕ್ಷ ಆಗುವಂಥ ರೀತಿಯಲ್ಲಿ ಮಾಡಿದರು. ಆ ಪ್ರೇರಣೆಯಿಂದ ಅಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಈ ದೇಶಕ್ಕೆ ಆಜಾದಿ ಸಿಗಬೇಕು, ಸ್ವಾತಂತ್ರ್ಯ ಸಿಗಬೇಕು ಅಂತ ಅನೇಕ ಕಷ್ಟಗಳ ಮಧ್ಯೆ ಆ ಮಹಿಳೆಯರು ತ್ಯಾಗ ಮಾಡಿದ್ರು. ಆಜಾದ್ ಭಾರತ್ ಸಿನಿಮಾವನ್ನು ಪ್ರಾರಂಭ ಮಾಡಿ ನೇತಾಜಿಯವರ ಬಗ್ಗೆ ಈಗಿನ ಬರುವಂಥ ದಿನಮಾನಗಳಲ್ಲಿ ಮಕ್ಕಳು ನೇತಾಜಿ ಯಾರು ಅನ್ನೋದನ್ನು ಮರೆಯುವಂಥ ಕಾಲಿದೆ. ಅಂಥದ್ರಲ್ಲಿ ರೂಪಾಯಿಯರವರು ಮತ್ತು ಅವ್ರ ಸಂಗಡಿಯರು ಕೂಡಿ ಒಂದು ಸಿನಿಮಾ ಮಾಡಿ ಉತ್ತಮವಾದಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರ ಓಪನಿಂಗ್ ಇದಕ್ಕೆ ನಾನು ಹೋಗಿದ್ದೆ. ಇದನ್ನು ಪ್ರಾರಂಭ ಮಾಡುವಾಗ ಅವತ್ತು ನಾನು ಮಾತಾಡಿದ್ದೆ, ಇವತ್ತೇನು ಸಿನಿಮಾಗಳು ಬರ್ತಾವೆ, ಇವತ್ತಿನ ಸಿನಿಮಾ ಮಕ್ಕಳಿಗೆ ಬರೀ ಎಂಟರ್ಟೈನ್ಮೆಂಟ್ ಬೇಕು, ಇಂಥ ಸಿನಿಮಾ ನೋಡೋದಿಲ್ಲ. ಇಂಥ ಸಿನಿಮಾವನ್ನು ನೋಡಿದರೆ ಮಕ್ಕಳೆಲ್ಲ ಬರುವಂಥ ಸಿನಿಮಾ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಇದೊಂದು ಅತ್ಯುತ್ತಮವಾದಂಥ ಮತ್ತು ಹೆಮ್ಮೆ ಪಡುವಂಥ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ಕರ್ನಾಟಕದ ಜನತೆ ಪರವಾಗಿ ರೂಪಾಯಿಯರ ಮತ್ತು ಅವ್ರ ಸಂಗಡಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಸಿನಿಮಾಗಳೆಲ್ಲ ನಡಿಬೇಕು, ಇನ್ನಷ್ಟು ಜಾಸ್ತಿ ಎಲ್ಲ ಜನ ನೋಡಬೇಕಂತೇಳಿ ತಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಅಭಿಮಾನದೊಂದಿಗೆ ಈ ಒಂದು ಫಿಲ್ಮ್ ಪ್ರೀಮಿಯರ್ಗೆ ನಾನು ಬಂದಿದ್ದೇನೆ. ಮುಂಚೆಯಿಂದಲೂ ಕೂಡ ರೂಪಾ ಅಯ್ಯರ್ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ ಮತ್ತು ಆ್ಯಕ್ಟರ್ ಆಗಿದ್ದಾರೆ. ಇವತ್ತು ಆಜಾದ್ ಭಾರತ್ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಯಾವ ರೀತಿ ಒಂದು ಮಹಿಳಾ ಪಡೆ ಅಂದಿನ ದಿನಮಾನದಲ್ಲಿ ಹೊರಟ್ಟಿ ಸಾಹೇಬ್ರು ಹೇಳಿದ ಹಾಗೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡಲಿಕ್ಕೆ ಮಹಿಳೆಯರು ಕೂಡ ಧುಮುಕಿದ್ರು. ಮಹಿಳೆಯರ ತ್ಯಾಗ, ಬಲಿದಾನ, ಮಹಿಳೆಯರ ಶ್ರೇಷ್ಠ ಗುಣವನ್ನು ಬಹಳಷ್ಟು ಎತ್ತಿ ತೋರಿಸಿ ಸ್ವಂತ ಅವರೇ ಕೂಡ ಈ ಒಂದು ಫಿಲ್ಮ್ನಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ. ನಾನು ಫಿಲ್ಮ್ನ ನೋಡ್ತಾ ಇದ್ದೆ, ನನಗೆ ಒಂಥರ ರೋಮಾಂಚನ ಆಗ್ತಾಯಿತ್ತು.
ಭಾಳ ಅರ್ಥಪೂರ್ಣವಾದಂಥ ಪಿಕ್ಚರನ್ನು ತೆಗೆದಿದ್ದಾರೆ. ಆಜಾದ್ ಭಾರತ್ ಅಂತ. ದೇಶದ ಬಹಳಷ್ಟು ಒಳ್ಳೆ ಆ್ಯಕ್ಟ್ರೆಸ್ಗಳು ಈ ಫಿಲ್ಮ್ನಲ್ಲಿದ್ದಾರೆ. ನಮ್ಮ ಇವತ್ತಿನ ಭವಿಷ್ಯ ಅಂತ ಹೇಳ್ತೀವಿ, ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ನಾವು ಸ್ವತಂತ್ರವನ್ನು ತೆಗೆದುಕೊಳ್ಳಿಕ್ಕೆ ಈ ದೇಶದಲ್ಲಿ ಎಷ್ಟು ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಅದನ್ನು ಅವರು ತಿಳ್ಕೊಳ್ಬೇಕು. ಆ ಇತಿಹಾಸವನ್ನು ತಿಳ್ಕೊಂಡ್ರೆ ಈ ಸ್ವತಂತ್ರವನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ನಾನು ರೂಪಾ ಅಯ್ಯರ್ ಅವರ ಈ ಒಂದು ಅಟೆಂಪ್ಟ್ಗೆ ನಾನು ಶುಭವನ್ನು ಕೋರ್ತೀನಿ. ಬಹಳ ಸ್ವಾತಂತ್ರ್ಯ ಹೋರಾಟಗಾರ್ತಿ ನೀರಾ ಆರ್ಯ ಕಥೆಯ ಆಜಾದ್ ಭಾರತ್ ವಿಶ್ವದಾದ್ಯಂತ ಇದೀಗ ಬಿಡುಗಡೆಯಾಗಿದೆ. ಭರ್ಜರಿ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ. ಇದೀಗ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಬಿಜಿಎಸ್ ಹಾಗೂ ಎಸ್ಜೆಬಿ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಚಿತ್ರವನ್ನ ವೀಕ್ಷಣೆಯನ್ನ ಮಾಡಿದ್ದಾರೆ. ನಿನ್ನೆ ಕುರಿತಾಗಿ ಚಿತ್ರವನ್ನ ವೀಕ್ಷಣೆ ಮಾಡಿರುವಂಥದ್ದು